ಮೋಟೋರೋಲಾ ಲಾಂಚ್ ಮಾಡಿದೆ ತನ್ನ ಜಿ ಸೀರೀಸ್ ನ ಹೊಸ ಸ್ಮಾರ್ಟ್ ಫೋನ್ ಮೋಟೋ G96 5G. ಇದು ಸ್ಮಾರ್ಟ್ ಫೋನ್ ಮೋಟೋ G85 ನ ಸಕ್ಸೆಸರ್ ಮಾಡೆಲ್ ಆಗಿದೆ. ಈ ವಿಡಿಯೋಲಿ ಈ ಫೋನ್ ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ, ನೀವು ತಗೋಬಹುದಾ ಬೇಡವಾ ಎಲ್ಲದನ್ನು ನಾನು ಡೀಟೇಲ್ ಆಗಿ ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಈ ಸ್ಮಾರ್ಟ್ ಫೋನ್ ನಿಮಗೆ 20,000 ರೇಂಜ್ ಅಲ್ಲಿ ಸಿಗುತ್ತೆ. ಹಾಗೆ ಈ ಫೋನ್ ನಮಗೆ ಮೋಟೋರೋಲಾ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ನೀವು ಈ 2 ಶಾಪ್ಸ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ ಗಳನ್ನ ಮತ್ತೆ ಡಿಸ್ಕೌಂಟ್ಸ್ ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡೋದಕ್ಕೆ ಈ ತರ ಇರುತ್ತೆ. ಮೋಟೋ G96 ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಡೈರೆಕ್ಟ್ ಆಗಿ ಫೋನ್ ಸಿಗುತ್ತೆ. ಫೋನ್ ಪ್ರೀಮಿಯಂ ಆಗಿದೆ. ಹಾಗೆ ಬಾಕ್ಸ್ ಅಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಕೆಲವು ಸ್ಟಿಕ್ಕರ್ಸ್, ಯೂಸರ್ ಮ್ಯಾನ್ಯುಯಲ್, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಜೊತೆಗೆ 33 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ. ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಆದ್ರೆ ಇದಕ್ಕೆ ಬ್ಯಾಕ್ ಕೇಸ್ ಸಿಗೋದಿಲ್ಲ. ಇದನ್ನ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾ ಸಾಮಾನ್ಯವಾಗಿ ಎಲ್ಲಾ ಫೋನ್ಸ್ ಗಳಲ್ಲಿ ಕೊಡೋ ತರನೇ ಈ ಫೋನ್ ಅಲ್ಲಿ ವೇಗನ್ ಲೆದರ್ ಸಿಗುತ್ತೆ. ಇದು ಇಂಪ್ರೆಸಿವ್ ಆಗಿದೆ. ಇದು ಸ್ವಲ್ಪ ಟೆಕ್ಸ್ಚರ್ ಆಗಿದೆ. ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದರಲ್ಲಿ ವೇಗನ್ ಲೆದರ್ ಫಿನಿಶ್ ಇರೋದ್ರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ ಮತ್ತೆ ಸ್ಕ್ರಾಚಸ್ ಏನೋ ಬೀಳೋದಿಲ್ಲ. ಆದ್ರೆ ಇದು ಬೇಗ ಗಲೀಜ್ ಆಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕು. ಹಾಗೆ ಇದು ಪ್ಯಾಂಟೋನ್ ಕ್ಯೂರೇಟೆಡ್ ಡಿಸೈನ್ ಆಗಿದೆ. ಇದು 4 ಬೇರೆ ಬೇರೆ ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆಶ್ಲಾಕ್ ಬ್ಲೂ, ಕ್ಯಾಟ್ಲಿಯಾಕ್ ಆರ್ಚಿಡ್, ಡ್ರೆಸ್ಡೆನ್ ಬ್ಲೂ ಹಾಗೆ ಗ್ರೀನ್ ಪಾಸ್ಟರ್. ಈ 4 ಕಲರ್ಸ್ ಅಲ್ಲಿ ವೇಗನ್ ಲೆದರ್ ಇರುತ್ತೆ. ನೀವು ಯಾವ್ದಾದ್ರು ತಗೋಬಹುದು. ಹಾಗೆ ಈ ಫೋನ್ ನ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಪಾಲಿಕಾರ್ಬನೇಟ್ ಫ್ರೇಮ್ ಸಿಗುತ್ತೆ ಇದರಲ್ಲಿ. ಹಾಗೆ ಇದಕ್ಕೆ IP68 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರೆ ಏನೂ ಆಗೋದಿಲ್ಲ. ಹಾಗೆ ಇದನ್ನ ಅಪ್ ಟು 2 ಮೀಟರ್ಸ್ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಫೋನ್ಗೆ ಏನೂ ಆಗೋದಿಲ್ಲ. ಹಾಗೆ ಇದರಲ್ಲಿ ಸ್ಮಾರ್ಟ್ ವಾಟರ್ ಟಚ್ ಫೀಚರ್ ಕೂಡ ಸಿಗುತ್ತೆ. ಡಿಸ್ಪ್ಲೇ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಡಿಸ್ಪ್ಲೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರ ವೆಯ್ಟ್ ನ ನೋಡೋದಾದ್ರೆ, ಇದು 177 ಗ್ರಾಮ್ ವೆಯ್ಟ್ ಇದೆ. ಹಾಗೆ 7.9 mm ಥಿಕ್ನೆಸ್ ನ ಹೊಂದಿದೆ. ಇದು ಲೈಟ್ ವೈಟ್ ಆಗಿದೆ, ಸ್ಲಿಮ್ ಕೂಡ ಆಗಿದೆ. ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಏನು ಅನ್ಸೋದಿಲ್ಲ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ ಸಿ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ. ಇದು ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ವಾಲ್ಯೂಮ್ ರಾಕರ್ ಇದೆ. ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಹಾಗೆ ನಿಮ್ಗೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಹೈ ರೆಸಲ್ಯೂಷನ್ ಆಡಿಯೋ ಹಾಗೆ ಡೋಲ್ಬಿ ಆಟ್ಮೋಸ್ ಸಪೋರ್ಟ್ ಕೂಡ ಇದೆ. ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಬೇಸ್ ಕೂಡ ಚೆನ್ನಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ 3D ಕರ್ವ್ ಪೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಇದು ಕರ್ವ್ ಡಿಸ್ಪ್ಲೇ ಆಗಿದೆ. ಯಾರಿಗೆ ಕರ್ವ್ ಡಿಸ್ಪ್ಲೇ ಇಷ್ಟ ಆಗುತ್ತೋ ಅವರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಹಾಗೆ ಇದರಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 300 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಇದರ ಡಿಸ್ಪ್ಲೇ ತುಂಬಾ ಸ್ಮೂತ್ ಆಗಿದೆ. ಡೇ ಟು ಡೇ ಯೂಸಸ್ ನಲ್ಲಿ ಸ್ಕ್ರೋಲಿಂಗ್ ಅಲ್ಲಿ, ಆಪ್ಸ್ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಅಲ್ಲಿ ಸ್ಮೂತ್ ಫೀಲ್ ಸಿಗುತ್ತೆ. ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಇದರಲ್ಲಿ 1600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಡಿಸ್ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ DC ಡಿಮ್ಮಿಂಗ್ ಸಪೋರ್ಟ್ ಸಿಗುತ್ತೆ. ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಹಾಗೆ ಇದರಲ್ಲಿ ಪಂಚ್ ಹೋಲ್ ಕ್ಯಾಮೆರಾ ಸಿಗುತ್ತೆ. ಇದರ ಬೆಸಲ್ ಸ್ವಲ್ಪ ಕಡಿಮೆ ಇದೆ. ಇದರ ಚಿನ್ ಕೂಡ ಕಡಿಮೆ ಇದೆ. ಬಜೆಟ್ ಅಕಾರ್ಡಿಂಗ್ ಇದರ ಬೆಸಲ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಈ ಡಿಸ್ಪ್ಲೇಗೆ ಗೊರಿಲ್ಲಾ ಗ್ಲಾಸ್ 5 ನ ಪ್ರೊಟೆಕ್ಷನ್ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಯೂಟ್ಯೂಬ್ ಅಲ್ಲಿ 4K ವಿಡಿಯೋಸ್ ನ ನೋಡಬಹುದು. ಆದ್ರೆ HDR ಸಪೋರ್ಟ್ ಇಲ್ಲ. ಆದ್ರೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಬರುತ್ತೆ, ಪಂಚಿಯಾಗಿ ಕಾಣಿಸುತ್ತೆ. ಡೀಪ್ ಬ್ಲಾಕ್ ಪರವಾಗಿಲ್ಲ, ಚೆನ್ನಾಗಿದೆ. ಓವರ್ ಆಲ್ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಜೆಟ್ ಅಕಾರ್ಡಿಂಗ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ತುಂಬಾ ಪ್ರೀಮಿಯಂ ಆಗಿದೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಫಾಸ್ಟ್ ಹಾಗೆ ರೆಸ್ಪಾನ್ಸಿವ್ ಆಗಿದೆ, ಕ್ವಿಕ್ಲಿ ಅನ್ಲಾಕ್ ಆಗುತ್ತೆ. ಜೊತೆಗೆ ಈ ಫೋನ್ ಅಲ್ಲಿ ಹ್ಯಾಪ್ಟಿಕ್ಸ್ ಕೂಡ ಚೆನ್ನಾಗಿದೆ, ವೈಬ್ರೇಷನ್ ಆಗುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಸಿಗುತ್ತೆ.
4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದು ಒಂದು ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಕೊಡೋ ಪ್ರೊಸೆಸರ್ ಆಗಿದೆ. ಇದರಲ್ಲಿ 5,58,000 ಪ್ಲಸ್ ಅಂಟುಟು ಸ್ಕೋರ್ ಇದೆ. ಆದ್ರೆ ಇದರ ಅಂಟುಟು ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು, ಇನ್ನು ಸ್ವಲ್ಪ ಜಾಸ್ತಿ ಬರಬೇಕಿತ್ತು. ಹಾಗೆ ಇದರಲ್ಲಿ 89% CPU ಥ್ರಾಟಲ್ ಇದೆ. ಇದರ ಬಾರ್ಸ್ ನೀವು ಸಹ ನೋಡಬಹುದು, ಫುಲ್ ಗ್ರೀನ್ ಅಲ್ಲೇ ಇದೆ. ಇದು ಜಾಸ್ತಿ ಹೀಟ್ ಆಗ್ತಾ ಇಲ್ಲ. ಜೊತೆಗೆ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 25 ಡಿಗ್ರಿ ಸೆಲ್ಸಿಯಸ್ ಇಂದ 35 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಈ ಫೋನಲ್ಲಿ ಓವರ್ ಹೀಟ್ ಇಶ್ಯೂಸ್ ಏನೂ ಇಲ್ಲ. ಹಾಗೆ 42% ಇಂದ 35% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಇದು ಜಾಸ್ತಿ ಬ್ಯಾಟರಿ ಡ್ರೈನ್ ಕೂಡ ಆಗ್ತಾ ಇಲ್ಲ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ LPDDR4X ರ್ಯಾಮ್ ಸಿಗುತ್ತೆ. UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡು ಓಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರ UFS ಸ್ಕೋರ್ ಕೂಡ ಚೆನ್ನಾಗಿದೆ, 59,000 ಪ್ಲಸ್ ಇದೆ. ನೆಕ್ಸ್ಟ್ ನಾವು ಇದರ ಗೇಮಿಂಗ್ ಕಡೆ ಬಂದ್ರೆ ಇದು ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಕೊಡುತ್ತೆ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಿಗ್ತಾ ಇದೆ. ಹಾಗೆ ಕಾಲ್ ಆಫ್ ಡ್ಯೂಟಿಯಲ್ಲಿ ಲೋ ಆಪ್ಷನ್ ಅಲ್ಲಿ ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ ಮೀಡಿಯಂ ಟು ಹೈ ಗ್ರಾಫಿಕ್ಸ್ ಗೇಮ್ ಆಡಿದ್ರು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗೋದಿಲ್ಲ. ಆದ್ರೆ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಒಂದ್ ರೇಂಜ್ಗೆ ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ನ ಆಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಜಾಸ್ತಿ ಗೇಮ್ಸ್ ನ ಆಡೋರು ಇದನ್ನ ತಗೋಬೇಡಿ. ಆದ್ರೆ ಇದು ನಿಮ್ಮ ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಮಲ್ಟಿ ಟಾಸ್ಕಿಂಗ್ ಈಸಿಲಿ ಮಾಡಬಹುದು. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು Hello UI ಅಲ್ಲಿ ವರ್ಕ್ ಮಾಡುತ್ತೆ. Android 15 ಅಲ್ಲಿ ಬರುತ್ತೆ. ಇದಕ್ಕೆ ಕೇವಲ 1 ವರ್ಷ ಮೇಜರ್ OS ಅಪ್ಡೇಟ್ ಸಿಗುತ್ತೆ. ಮತ್ತೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಇದರ OS ಅಪ್ಡೇಟ್ ತುಂಬಾ ಕಡಿಮೆ ಆಯಿತು. ಅಟ್ಲೀಸ್ಟ್ 2 ವರ್ಷ OS ಅಪ್ಡೇಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹಾಗೆ ಇದರಲ್ಲಿ ಫೇಸ್ಬುಕ್, ಲಿಂಕ್ಡ್ಇನ್, ಕೋಪೈಲಟ್ ಅಂತಹ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ಗಳು ಬರುತ್ತೆ. ಆದ್ರೆ ಇವುಗಳನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಜೊತೆಗೆ ಮೋಟೋ ಅವರು ಕೆಲವು ಆಪ್ಸ್ಗಳನ್ನ ನೋಟಿಫಿಕೇಶನ್ಸ್ ಬರ್ತಾ ಇರ್ತವೆ. ಅವುಗಳ ನೋಟಿಫಿಕೇಶನ್ ನೀವು ಆಫ್ ಮಾಡಬೇಕು. ಇದರಲ್ಲಿ ಮೋಟೋ ಸೆಕ್ಯೂರ್, ಫ್ಯಾಮಿಲಿ ಸ್ಪೇಸ್, ಮೋಟೋ ಅನ್ಪ್ಲಗ್, ಸ್ಮಾರ್ಟ್ ಕನೆಕ್ಟ್ ಅಂತಹ ಕೆಲವು ಮೋಟೋರೋಲಾ ಆಪ್ಸ್ಗಳು ಸಿಗುತ್ತೆ. ಓವರ್ ಆಲ್ ಇದರ ಸಾಫ್ಟ್ವೇರ್ ಚೆನ್ನಾಗಿದೆ, ಕ್ಲೀನ್ UI ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಸೋನಿ LYT700C ಸೆನ್ಸರ್ ಕೊಟ್ಟಿದ್ದಾರೆ. ಈ ಸೆನ್ಸರ್ ಮೋಟೋ 860 Pro ಅಲ್ಲಿನೂ ಇತ್ತು. ಜೊತೆಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಅಲ್ಲಿ ಮ್ಯಾಕ್ರೋ ಹಾಗೆ ಡೆಪ್ತ್ ಸಪೋರ್ಟ್ ಕೂಡ ಇದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರ ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಫೋಟೋಸ್ ಅಲ್ಲಿ HDR ಪ್ರೊಸೆಸಿಂಗ್ ಚೆನ್ನಾಗಿದೆ. ಆದ್ರೆ ಪ್ರೊಸೆಸಿಂಗ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ಕಿನ್ ಟೋನ್ಸ್, ಕಲರ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಇದರಲ್ಲಿ 10x ಝೂಮ್ ಮಾಡಬಹುದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಡೀಸೆಂಟ್ ಆಗಿದೆ. ದೂರದಲ್ಲಿ ಇರೋ ಟೆಕ್ಸ್ಟ್ ಸರಿಯಾಗಿ ಕಾಣಿಸುತ್ತೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 24mm, 35mm, 50mm ಝೂಮ್ ಆಪ್ಷನ್ ಸಿಗುತ್ತೆ. 3x ಪೋರ್ಟ್ರೇಟ್ ಫೋಟೋಸ್ ಚೆನ್ನಾಗಿದೆ. ಎಡ್ಜ್ ಡಿಟೆಕ್ಷನ್ ಡೀಸೆಂಟ್ ಆಗಿದೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ. ಹಾಗೆ ಮ್ಯಾಕ್ರೋ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಅಲ್ಲಿ ಬ್ರೈಟ್ ಇಮೇಜಸ್ ಬರುತ್ತೆ. ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಸೆಲ್ಫಿ ಫೋಟೋಸ್ ಬಗ್ಗೆ ಮಾತಾಡೋದಾದ್ರೆ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, HDR ಪ್ರೊಸೆಸಿಂಗ್ ಇದರಲ್ಲಿನೂ ಚೆನ್ನಾಗಿದೆ. ಪೋರ್ಟ್ರೇಟ್ ಸೆಲ್ಫೀಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಡೀಟೇಲ್ಸ್ ಕೂಡ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ ಝೂಮ್ ಆಪ್ಷನ್ ಸಿಗುತ್ತೆ. ಹಾಗೆ ವಿಡಿಯೋಸ್ ನಲ್ಲಿ ಎಲ್ಲಾ ಕ್ಯಾಮ್ರಾಸ್ ಗಳಿಂದ 4K ವಿಡಿಯೋಸ್ ನ ತೆಗಿಬಹುದು. ಮೇನ್ ಕ್ಯಾಮ್ರಾದಲ್ಲಿ 4K ವಿಡಿಯೋನ 60 FPS ಅಲ್ಲಿ ತೆಗಿಬಹುದು. ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ಹಾಗೆ ಫ್ರಂಟ್ ಕ್ಯಾಮ್ರಾದಲ್ಲಿ 4K ವಿಡಿಯೋಸ್ನ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಸ್ಟೆಬಿಲೈಸೇಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್, ಕಲರ್ಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಆದ್ರೆ ಇನ್ನೂ ಬೆಟರ್ ಆಗ್ಬೋದಿತ್ತು. ಸೆಲ್ಫಿ ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಇದು ಈ ಪ್ರೈಸಿಂಗ್ ಅಲ್ಲಿ ಇದು ಒಂದು ಬೆಸ್ಟ್ ಫೋನ್ ಆಗಿದೆ. ಹಾಗೆ ಈ ಫೋನ್ ಇಂದ ತೆಗೆದ ಎಲ್ಲ ವಿಡಿಯೋಸ್ ಹಾಗೆ ಫೋಟೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಫೋಟೋಸ್ ಕ್ವಾಲಿಟಿ ಹೇಗಿದೆ ಅಂತ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5500 mAh ಬ್ಯಾಟರಿ ಸಿಗುತ್ತೆ. ಇದು 33 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಇದರ ಚಾರ್ಜಿಂಗ್ ಸ್ಪೀಡ್ ಸ್ವಲ್ಪ ಕಡಿಮೆ ಆಯಿತು. 45 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇರಬೇಕಾಗಿತ್ತು. ಇದು 0 to 100% ಫುಲ್ ಚಾರ್ಜ್ ಆಗೋದಕ್ಕೆ 70 ಮಿನಿಟ್ಸ್ ಬೇಕಾಗುತ್ತೆ. ಇದು ಫುಲ್ ಚಾರ್ಜ್ ಆದ್ಮೇಲೆ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿ ಕೊಡುತ್ತೆ. 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 13 5G ಬ್ಯಾಂಡ್ ಸಿಗುತ್ತೆ. ವೈಫೈ 5 ಇದೆ, ವೈಡ್ ಬ್ಯಾಂಡ್ L1 ಇದೆ, ಬ್ಲೂಟೂತ್ 5.2 ಇದೆ. ಆದ್ರೆ ಇದರಲ್ಲಿ NFC ಇಲ್ಲ, IR ಬ್ಲಾಸ್ಟರ್ ಇಲ್ಲ. ಆದ್ರೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿಲ್ಲ. ಕಾಲ್ ಬಂದಾಗ 4Gಗೆ ಶಿಫ್ಟ್ ಆಗ್ತಾನೆ ಇರುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 17,999 ಆಗುತ್ತೆ. ಹಾಗೆ 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 19,999 ಆಗುತ್ತೆ. ಜೊತೆಗೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ.
ಹಾಗಿದ್ರೆ ಈ ಫೋನ್ ತಗೋಬೋದಾ ಅಂತ ಅಂದ್ರೆ ನನ್ನ ಪ್ರಕಾರ ತಗೋಬಹುದು. ಇದು 20,000 ಒಳಗಡೆ ಬೆಸ್ಟ್ ಫೋನ್ ಆಗಿದೆ. ಇದು ವ್ಯಾಲ್ಯೂನ ಪ್ರೊವೈಡ್ ಮಾಡುತ್ತೆ. ಇದರ ಕ್ಯಾಮ್ರಾ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಸಾಫ್ಟ್ವೇರ್ ಚೆನ್ನಾಗಿದೆ, ಸ್ಟಾಕ್ UI ಸಿಗುತ್ತೆ, 5500 mAh ಬ್ಯಾಟ್ರಿ ಸಿಗುತ್ತೆ. ಆದ್ರೆ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ, ಆದ್ರೆ ಬ್ಯಾಲೆನ್ಸ್ಡ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಮೋಟೋರೋಲಾ G96 ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.